ನಾವು ಒಬ್ಬರು ಮಾಡ್ಕೊಂಡಿದ್ದೇವೆ. ಪ್ರೋತ್ಸಾಹಿಸಬೇಕಾಗಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಯದೀಶ್. ನಾವು ಮಾಡುವಂತ ನಾಟಕ ಓ ರಾಜ ನಿನಗೆ ಮರಣ. ಈ ನಾಟಕದ ಕಥೆ ಬಹಳ ಅದ್ಭುತವಾಗಿದೆ. ನಾನು ಏನಪ್ಪ ಆಗಿನ ರಾಜ ಸೈಲೆಂಟ್ ಆಗಿ ಕೂತಿದ್ದಾರೆ, ನಮ್ಗೆ ಏನಾರು ಗುನ್ನಿಸ್ ಇಟ್ಟಿದಾರ ಅಂತ ಯೋಚನೆ ಮಾಡ್ತಿದ್ದೆ ಐಶು. ಬಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ರು. ಎಲ್ರು ಹೇಗಿದ್ದೀರಾ ಆ ಕಡೆ? ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಹಂಪಿ. ಇತಿಹಾಸ ಪ್ರಸಿದ್ಧ ಹಂಪಿಗೆ ಹಂಪಿಯೇ ಸಾಟಿ ಅಂತ ಹೇಳ್ಬೋದು. ತಮ್ಮೆಲ್ಲರಿಗೂ ಹಂಪಿ ಉತ್ಸವ 2026ಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ರೀ ನನಗೆ ಹಂಪಿ ಅಂದ ತಕ್ಷಣ ಒಂದು ಬಂಡಿ ಗಟ್ಲೆ ನೆನಪಿದೆ ರೀ. ನಾನ್ ನಿಮ್ಮನ್ನ ಕೇಳ್ಬೇಕು ಅನ್ಕೊಂಡಿದ್ದೆ. ನೀವು ಮೊದಲನೇ ಬಾರಿಗೆ ಹಂಪಿಗೆ ಬಂದಿದ್ ಯಾವಾಗ? ನಿಮ್ಮ ನೆನಪುಗಳು ವಿತ್ ಹಂಪಿ ಅಂತ ಕೇಳಿದ್ರೆ ಹಾಡು ಹಾಡ್ಲಿಲ್ಲ ಅಂದ್ರೆ ಕಂಪ್ಲೀಟೇ ಆಗಲ್ಲ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ. ಅದು ಅಬ್ಬಾ ಎಲ್ಲ ಸಿಂಗರ್ಸ್ ಮಲ್ಟಿ ಟ್ಯಾಲೆಂಟೆಡ್. ಪಲ್ಟಿ ಹೊಡ್ಕೊಂಡು ಅದಕ್ಕೆ ಇಲ್ಲಿವರೆಗೂ ಬಂದಿರೋದು. ಅವತ್ತು ಬೆಳ್ಳಿ ಕಾಲುಂಗರ ಸಿನಿಮಾದಲ್ಲಿ ಹಾಕಿದ ಚಡ್ಡಿ ಅದಕ್ಕಿಂತ ಇನ್ನೊಂದ್ ಚೂರು ದೊಡ್ಡದಾಗಿದೆ ಇವತ್ತು ಈ ಕಚ್ಚೆ ಅಷ್ಟೇ. ಬಟ್ ಇವತ್ತಿಗೂ ಹಂಪಿ ಮೇಲೆ ಅದೇ ಪ್ರೀತಿ, ಆ ಮಣ್ಣಿನ ಮೇಲೆ ಅದೇ ಗೌರವ, ಈ ಜನರ ಮೇಲೆ ಅದೇ ಪ್ರೀತಿ ಇದೆ. ಅಲ್ಲಿ ನೋಡ್ರಿ ಸಿಂಹಾಸನ ಹೇಗಿದೆ. ನಮ್ಮ MP ಪ್ರಕಾಶ್ ಅವರ ವೇದಿಕೆ ಹೆಸರು ನೋಡಿ ಏನ್ ಸೂಪರ್ ಆಗಿದೆ. ಶ್ರೀಕೃಷ್ಣ ದೇವರಾಯರು ಬರ್ಲಿ, ಒಂದು ಜೋರ ಚಪ್ಪಾಳೆ ವೇದಿಕೆಗೆ. ಮೊದಲನೇದಾಗಿ ನಮ್ಮ ಹಂಪಿ ವಿರೂಪಾಕ್ಷನಿಗೆ, ಮೇಲಾಗಿ ಇವತ್ತು ಶಿವರಾತ್ರಿ ನಾವು ಜಾಗರಣೆ ಮಾಡೋದಕ್ಕೆ ಬಂದಿರೋದು ನಮ್ಮ ಹಂಪಿ ಉತ್ಸವಕ್ಕೆ. ಬೋಲೋ ಹರ ಹರ ಮಹಾದೇವ್. ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ್. ಓಕೆ, ನನ್ನ ಜೊತೆ ಇದ್ದಾರೆ ದಿ ಮ್ಯಾನ್ ಹೂ ನೀಡ್ಸ್ ನೋ ಇಂಟ್ರೊಡಕ್ಷನ್. ನಮ್ಮ ಬಾಲ್ಯ ಇವ್ರಿಲ್ದೆ ಖಂಡಿತವಾಗ್ಲೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಚಿತ್ರಗಳು, ಇವರು ನಿರ್ದೇಶನ ಮಾಡಿದಂತಹ ಪ್ರತಿಯೊಂದು ದೈನಂದಿನ ಧಾರಾವಾಹಿ, ಅಚ್ಚ ಕನ್ನಡದಲ್ಲಿ ಸ್ಫುಟವಾಗಿ ಮಾತಾಡುವಂತಹ ನಮ್ಮ ನಿರೂಪಕರು ಆನಂದ್ ಅವರು, ನನ್ನ ಪ್ರೀತಿಯ ಕ್ಯಾಪ್ಟನ್. ಬರ್ಲಿ ಜೋರಾದ ಚಪ್ಪಾಳೆ. ಅಂಡ್ ಐಶ್ವರ್ಯ ಅಷ್ಟೇನೆ, ಹಾಡೇ ಇಲ್ವಾ? ಆಮೇಲೆ ಕತೆ ಏನಾಯ್ತು ಅಂದ್ರೆ ಐಶ್ವರ್ಯ ಬಂದ್ಲು. ನನ್ ನಿಜವಾಗ್ಲೂ ಇವತ್ತು ಖುಷಿ ಆಗ್ತದೆ. 2020 ಮ್ಯಾಚ್ ಬಿಟ್ಟು ನಮ್ಮ ಹುಡುಗರೆಲ್ಲ ಇಲ್ಲಿ ಸೇರಿದಾರೆ ಅಂದ್ರೆ ಮೊದ್ಲು ನಿಮಗೊಂದು ವಿಶಿಲ್ ಕಂಡ್ರಿ. ಆಕ್ಚುಲಿ ನಮ್ಮ ಪಡ್ಡೆ ಹುಡುಗರು ಶಿಳ್ಳೆ ಇಲ್ದೆ ಕಾರ್ಯಕ್ರಮ ಮುಂದುವರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಂದ್ಸರಿ ಜೋರಾಗಿ ವಿಸಿಲ್ ಹೊಡಿರಿ ನೋಡ. ನಮ್ಮ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಹಾಗಿದ್ರೆ ಚಪ್ಪಾಳೆ ಬರ್ಬೇಕಲ್ವ ಗುರು? ಸೂಪರ್ಬ್. ಓಕೆ, ಬಡವ ರಾಸ್ಕಲ್. ಏನ್ರಿ ಇಷ್ಟೊತ್ತು ಮರ್ಯಾದೆ ಕೊಟ್ಟು ಎಲ್ರ ಮುಂದೆ ಮಾತಾಡ್ಬಿಟ್ಟಿಗ ಬಡವ ರಾಸ್ಕಲ್ ಅಂತ ಇದ್ದೀರಾ ಇದಕ್ಕಿದ್ದಂಗೆ? ಹೌದು, ನಿಮ್ಮನ್ನಲ್ಲ ಕ್ಯಾಪ್ಟನ್, ನಿಮ್ಮನ್ನ ನಾನು ಬಡವ ರಾಸ್ಕಲ್ ಅನ್ನೋದು ಒಂದ್ಸತಿ. ಅರೇ ಬಡವ ರಾಸ್ಕಲ್, ನಮ್ಮ ಬಡವರ ಮಕ್ಕಳು ಬೆಳಿಬೇಕು ಸ್ವಾಮಿ ಅಂತ ಅಲ್ಲಿ ಹಿಂದೆ ಸ್ಟೇಜ್ ಅಲ್ಲಿ ಒಬ್ರು ಬಂದಿದ್ದಾರೆ. ಓ, ಟಗರನ್ ಕರಿತಾ ಇದ್ದೀರಾ? ಎಲ್ಲ ಡೈರೆಕ್ಟರ್ಗಳ ಸ್ಪೆಷಲ್ ಹೀರೋ ಅಂಕಲ್ನ ಹೊಳಿತೀನಿ ಸುಬ್ಬಿ ಅಂತ ಬಂದವರು. ಎಲ್ಲರ ಜನರ ಮನಸ್ಸಲ್ಲಿ ರಾಟೆಯಿಂದ ಕೋಟೆಯನ್ನೇ ಕಡ್ದವರು ಯಾರು? Let's welcome one and only Dolly Dhananjay.